ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವಾಗ ಪೂಜೆ ಸಾಮಾನು ತೊಗೊಂಬರ್ಬೇಕಂತೇಳಿ ಹೋಗ್ತಾಯಿದ್ದೀವಿ ನೋಡಿ. ಶುಕ್ರವಾರ ಪೂಜೆ ಸಾಮಾನು ತೊಗೊಂಬರ್ಬೇಕಂತೇಳಿ ಬಂದೀವಿ ನೋಡಿ ಪೂಜೆ ಸಾಮಾನು ತೊಗೊಂಬರೋಕ್ಕೆ. ಕಾಯಿ ರೇಟು ಅದು ಭಾಳ ಕಾಸ್ಟ್ಲಿ ಇದೆ. ಕಾಯಿ ಅವೆಲ್ಲ ಹಣ್ಣಿನ ರೇಟ್ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಹೂನು ಅಷ್ಟೇ, ಹೂನು ಭಾಳ ಕಾಸ್ಟ್ಲಿ ಇದೆ. ಒಂದು ಮಾರಿಗೆ 260 ರೂಪಾಯಿ ಅಂತ ಹೇಳಿದರು. ಈ ಶ್ರಾವಣದಾಗಂತೂ ಇನ್ನೂ ಜಾಸ್ತಿ ರೇಟ್ ಇರ್ತವೆ ವರಮಹಾಲಕ್ಷ್ಮಿಗೆ. ಗುರುವಾರ ದಿವಸ ಎಲ್ಲ ತೊಗೊಂಬಂದು ಇಟ್ಟಿದ್ದೀವಿ ಪೂಜೆ ಸಾಮಾನು ಎಲ್ಲ. ಅಂದರೆ ಬೆಳಗ್ಗೆ ಬೇಗ ಮಾಡ್ಲಿಕ್ಕಾಗ್ತದೆ ಅಂಥೇಳಿ ಹಿಂದಿನ ದಿವಸನೇ ಎಲ್ಲ ತೊಗೊಂಬಂದು ರೆಡಿ ಮಾಡಿ ಇಟ್ಟಿದ್ದೀವಿ. ಇದು ಬೆಳಗ್ಗೆ ನಾನು 4 ಗಂಟೆಗೆ ಎದ್ದುಬಿಟ್ಟು ಸ್ನಾನ ಅದು ಮಾಡಿ ಕೆಳಗೆ ಬಂದುಬಿಟ್ಟು ಇದು ಪೂಜೆ ಸಾಮಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಪೂಜೆಗೆ. ಮೊದಲು ಬಂದು ಗ್ಯಾಸ್ ಎಲ್ಲ ಒರೆಸ್ಕೋತೀನಿ ನಾನು. ಅಂದರೆ ರಾತ್ರಿಯೇ ಎಲ್ಲ ಒರೆಸ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಟಿರ್ತೀವಿ ರಾತ್ರಿ. ಬೆಳಗ್ಗೆ ಬಂದು ಸ್ವಲ್ಪ ಒರೆಸ್ಬಿಟ್ಟು ಅದಕ್ಕೆ ವಿಭೂತಿ ಕುಂಕುಮ ಅದು ಹಚ್ಚಿಬಿಟ್ಟು ಆಮೇಲೆ ದೇವ್ರ ಪೂಜೆಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಗ್ಯಾಸು ಅದು ಅಂದರೆ ರಾತ್ರಿಯೇ ಸ್ವಲ್ಪ ತೊಳೆದಿಟ್ಕೊಂಡ್ರೆ ಸ್ವಲ್ಪ ಬೆಳಗ್ಗೆ ಈಸಿ ಆಗುತ್ತೆ. ಹಾಗಾಗಿ ಬೇಗ ಬೇಗ ಮಾಡ್ಕೊಳಕ್ಕಾಗುತ್ತೆ. ನಾವು ರಾತ್ರಿಯೇ ತೊಳೆದ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒರೆಸ್ಬಿಟ್ಟು ಅಷ್ಟು ಪೂಜೆ ಮಾಡಿಬಿಡ್ತೀವಿ. ಹಾಗಾಗಿ ಸ್ವಲ್ಪ ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿಬಿಟ್ಟು ಅಕ್ಕಿ ಮೇಲೆ ಸ್ವಲ್ಪ ಕುಂಕುಮ ಅರಿಶಿನ ಹಾಕ್ಬಿಟ್ಟು ತುಂಬಿದ್ದು ಚರಿಗಿನ ಇಟ್ಟಿದ್ದೀನಿ ನಾನು. ಇದು ಕಂಚಿನ ಚರಿಗೆ ಅದು ತಂಬಿಗೆ. ಹಾಗಾಗಿ ಅದರಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಒಂದು ಕಾಯಿನ್ ಹಾಕಿದ್ದೀನಿ. ಇವಾಗ ಎಲೆನ ಇಡ್ತಾಯಿದ್ದೀನಿ ನೋಡಿ. ಅಂದರೆ ಸ್ವಲ್ಪ ಲಕ್ಷ್ಮೀ ಪೂಜೆ ಬೇಗನೆ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಪೂಜೆಗೆ ರೆಡಿ ಮಾಡಿಬಿಟ್ಟು ಅವರಿಗೆ ಮಕ್ಕಳಿಗೆಲ್ಲ ರೆಡಿ ಮಾಡಿಕೆ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೋತೀನಿ ನಾನು. ಮೊದಲು ಇದು ಪೂಜೆದು ಮುಗಿಸ್ಕೋಬೇಕಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇದು ಶ್ರಾವಣ ಶುಕ್ರವಾರ ಮೊದಲನೆಯ ಪೂಜೆ. ಒಂದು ತಿಂಗಳಲ್ಲಿ ಅಂದರೆ ಎಷ್ಟು ಶುಕ್ರವಾರ ಬರುತ್ತೆ, ಒಂದೊಂದು ಸಲ 4 ಶುಕ್ರವಾರ ಬರುತ್ತೆ, ಒಂದೊಂದು ಸಲ 5 ಶುಕ್ರವಾರ ಬರುತ್ತೆ. ಅಷ್ಟು ಪೂಜೆ ಮಾಡ್ತೀವಿ. ಇದು 5 ಶುಕ್ರವಾರ ಬಂದಿದೆ. 5 ಶುಕ್ರವಾರ ಮುಗಿಯೋವರೆಗೂ ಶುಕ್ರವಾರ ಪೂಜೆ ಮಾಡ್ತೀವಿ ನೋಡಿ. ಇದು ಮೊದಲನೆಯ ಶುಕ್ರವಾರ ಪೂಜೆ, ಶ್ರಾವಣ ಶುಕ್ರವಾರ. ಭಾಳ ವರ್ಷದಿಂದ ಮಾಡ್ಕೊತ ಬರ್ತಾಯಿದ್ದೀವಿ. ಹಾಗಾಗಿ ಇದು ಹಂಗೆ ಕಂಟಿನ್ಯೂ ಮಾಡಾಕತ್ತೀವಿ. ಬೆಳಗ್ಗೆ ಪೂಜೆ ಮಾಡಿದ್ರೇ ಒಳ್ಳೆಯದು. ಅಂದರೆ ಒಬ್ರೊಬ್ಬರು ಅಂದರೆ ಲೇಟಾಗಿ ಮಾಡ್ತಾರೆ, 10 ಗಂಟೆ 11 ಗಂಟೆಗೆ ಹಂಗೆ ಮಾಡ್ತಾರೆ. ಇಲ್ಲ ಅಂತಂದರೆ 6-7 ಗಂಟೆ ತನಕ ಮಾಡಿದ್ರೆ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಬೇಗನೆ ಮಾಡಬೇಕು ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಪೂಜೆನ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡ್ರೇ ಸ್ವಲ್ಪ ಸಮಾಧಾನ. ಅಂದರೆ ಗಡಿಬಿಡಿ ಮಾಡಿಕೊಂಡ್ರೆ ಅರ್ಜೆಂಟಲ್ಲಿ ಮಾಡಿಕೊಂಡ್ರೆ ಒಂಥರ ಪೂಜೆ ಮಾಡ್ದಂಗೆ ಅನ್ಸೋದಿಲ್ಲ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ ನಾನು. ಅಂದರೆ 6 ಗಂಟೆ ಒಳಗೆ ಪೂಜೆ ಮುಗಿಸ್ಬೇಕಂತೇಳಿ. ಇವಾಗ ಪೂಜೆ ಅಂದರೆ ರೆಡಿ ಮಾಡಿದ್ದೀನಿ ನೋಡಿ. ಎಲ್ಲ ಮೂರ್ತಿ ಅದು ಲಕ್ಷ್ಮೀ ಮೂರ್ತಿನ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಅದು ಫೋಟೋನ ಅಂದರೆ ಇದು ಲಕ್ಷ್ಮೀ ಮೂರ್ತಿ ಹಿಂದೆ ಇಡಬೇಕು. ಹಾಗಾಗಿ ಅದು ಅಲ್ಲಿ ಕುಂದಿರಲಿಲ್ಲ, ಅಲ್ಲಿ ಸ್ವಲ್ಪ ಹಿಂದೆ ಇಟ್ಟಿದ್ದೀನಿ. ಹಾಗಾಗಿ
ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ, ಪೂಜೆಗೆ ದೀಪ ಅದು ಹಾಕಿ ಇಟ್ಟಿದ್ದೀನಿ ನೋಡಿ. ಇವಾಗ ಪೂಜೆನ ಸ್ಟಾರ್ಟ್ ಮಾಡಬೇಕು. ಎಲ್ಲ ರೆಡಿ ಮಾಡಿ ಆಯಿತು. ಇವಾಗ ಇದು ತುಪ್ಪದ ದೀಪ. ಇವಾಗ ಪೂಜೆ ಮಾಡ್ತೀವಿ ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ನೋಡಿ. ಊದಿನ ಕಡ್ಡಿನ ಬೆಳಗ್ತಾ ಇದ್ದೀನಿ. ಹೊರಗೆ ಅಂದರೆ ತುಳಸಿ ಕಟ್ಟಿಗೆ ಮತ್ತು ಬಾಗಿಲಿಗೆ ಪೂಜೆ ಮಾಡಿದ್ದೆ, ಹಂಗಾಗಿ ಊದಿನ ಕಡ್ಡಿನ ಹೋಗಿ ಬೆಳಗ್ಗೆ ಬಂದೆ ತುಳಸಿ ಕಟ್ಟಿಗೆ ಮತ್ತು ಬಾಗಿಲಿಗೆ ಹೊರಗೆ. ಇವಾಗ ತುಪ್ಪದ ದೀಪನ ಆರತಿ ಮಾಡ್ತಾಯಿದ್ದೀನಿ. ಬಾಗಿಲಿಗೆ ಹೋಗಿ ಸ್ವಲ್ಪ ಆರತಿ ಮಾಡ್ತಾಯಿದ್ದೀನಿ. ಬಾಗಿಲಿಗೆ ಮತ್ತು ತುಳಸಿ ಕಟ್ಟಿಗೆ. ತುಳಸಿ ಕಟ್ಟಿಗೆ ಮತ್ತು ಬಾಗಿಲಿಗೆ ಸ್ವಲ್ಪ ಆರತಿ ಮಾಡ್ಕೊಂಬಂದೆ. ತುಪ್ಪದ ದೀಪ ಇದು, ಆರತಿ ಮಾಡ್ಕೊಂಬಂದೆ. ಮತ್ತು ಇದು ಪೂಜೆ ಎಲ್ಲ ಮುಗಿದ ನಂತರ ಹೋಗಿ ಸ್ವಲ್ಪ ಹೋಳಿಗೆಗೆ ರೆಡಿ ಮಾಡಬೇಕು. ಬ್ಯಾಳಿ ಅವು ಎಲ್ಲ ಕುದ್ದಿದೆ, ಹೀಗಾಗಿ ಪೂಜೆ ಮುಗಿಸ್ಕೊಂಡಾದ ನಂತರ ಹೋಗಿ ಹೋಳಿಗೆಗೆ ರೆಡಿ ಮಾಡ್ತೀನಿ. ಕರ್ಪೂರ ಹಚ್ಚಿಬಿಟ್ಟು ಆರತಿ ಮಾಡ್ತಾಯಿದ್ದೀನಿ. ಅದು ಕಾಯಿ ಕರ್ಪೂರನ ಅದು ಇದರಲ್ಲಿ ಹಾಕಿಬಿಟ್ಟು ಒಂದರಲ್ಲಿ ಹಾಕಿಬಿಟ್ಟು ಅದು ಕಾಯಿನ ಹೊಡ್ಕೊಂಬರ್ತಾಯಿದ್ದೀನಿ. ಹೊಡ್ಕೊಂಬರ್ಬೇಕಂತೇಳಿ ಹೋಗಿದ್ದೀನಿ. ಅಲ್ಲಿ ಹೊಡಿಯೋಕ್ಕಾಗಲ್ಲ ದೇವ್ರ ಮನೆಯಲ್ಲಿ, ಹಂಗಾಗಿ ಕಿಚನ್ಗೆ ಹೋಗಿ ಸಿಂಕಲ್ಲಿ ಹೊಡ್ಕೊಂಡು ಬರ್ತೀನಿ ನಾನು. ಟೈಲ್ಸ್ ಎಲ್ಲ ಇದಾಗ್ತಾವಲ್ಲ ದೇವ್ರ ಮನೆಯಲ್ಲೇ, ಹಂಗಾಗಿ ಅಲ್ಲಿ ಹೊಡೆಯಲ್ಲ ದೇವ್ರ ಮನೆಯಲ್ಲಿ. ಪೂಜೆ ಹೆಂಗೆ ಮಾಡಿದ್ದೀವಿ ಅಂತೇಳಿ ಕಮೆಂಟ್ ಮಾಡಿ. ಒಂದರಲ್ಲಿ ಧೂಪ ಹಾಕ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಆರತಿನ ಮಾಡ್ತಾಯಿದ್ದೀನಿ.
ಒಳಗಡೆ ಎಲ್ಲ ಹೋಗಿ ತುಂಬ್ಕೊಳ್ಳುತ್ತೆ, ಹಂಗಾಗಿ ಆಚೆ ಇಡ್ತಾಯಿದ್ದೀನಿ ಅವೆಲ್ಲ. ಆರತಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಪೂಜೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮನೆಯೆಲ್ಲ, ಒಂಥರ ಲಕ್ಷಣ ಅನಿಸುತ್ತೆ ಮನೆ. ಅದು ಧೂಪ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಲೋಬನ್ನ ಹಾಕಬೇಕಂತೇಳಿ ಹಾಕ್ತಾಯಿದ್ದೀವಿ ನೋಡಿ. ಹೊರಗೆ ಸ್ವಲ್ಪ ಬಾಗಿಲಿಗೆಲ್ಲ ಹಿಡಿದ್ಬಿಟ್ಟು, ತುಳಸಿ ಕಟ್ಟೆಗೆ ಸ್ವಲ್ಪ ಲೋಬನ ಹಿಡಿದ್ಬಿಟ್ಟು, ಇವರು ದೊಡ್ಡ ಸೊಸೆ ಇವರು, ನಾವು ಸಣ್ಣ ಸೊಸೆ, ನಾವಿಬ್ಬರು ಸೊಸೆಯರು. ಪೂಜೆ ಎಲ್ಲ ಮುಗೀತು ಇವಾಗ. ಹೋಗಿ ಹೋಳಿಗೆ ಎಲ್ಲ ರೆಡಿ ಮಾಡ್ಬೇಕು ನೋಡಿ. ಎಷ್ಟು ಲಕ್ಷಣ ಕಾಣಿಸ್ತದೆ ನೋಡಿ. ಅದು ಈ ಥರ ಪೂಜೆ ಮಾಡಿದ್ರೆ ಮನೆಯೆಲ್ಲ ಒಂಥರ ಲಕ್ಷಣ ಕಾಣಿಸ್ತದೆ. ಇದು ಪ್ರಸಾದನ ತಗೋತಾ ಇದ್ದೀವಿ. ಹಿಟ್ಟನ್ನು ನಾದಿ ಇಟ್ಟಿದ್ದೀನಿ ನೋಡಿ ಹೋಳಿಗೆ ಮಾಡಲಿಕ್ಕೆ. ಈ ಕಡೆ ಬ್ಯಾಳಿ ಹಾಕಿದ್ದೆ ಕುದಿಲಕ್ಕೆ, ಅದು ಹೂರಣನೂ ರೆಡಿಯಾಗಿದೆ. ಇದು ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ಚೆನ್ನಾಗಿ ಕುದ್ದಿದೆ ನೋಡಿ ಬ್ಯಾಳಿ. ಬೆಲ್ಲ ಅದು ಹಾಕಿಬಿಟ್ಟು ಒಂದೇ ಸಲ ಕುದಿಸ್ಬಿಡ್ತೀವಿ. ಚೆನ್ನಾಗಾಗುತ್ತೆ ಇದೇ ಥರ ಮಾಡಿಕೊಂಡ್ರೆ. ಒಬ್ರೊಬ್ರು ಏನು ಮಾಡ್ಕೋತಾರೆ ಅಂದರೆ ಬರೀ ಬ್ಯಾಳಿ ಹಾಕಿಬಿಟ್ಟು ಆಮೇಲೆ ಬೆಲ್ಲ ಕಲಿಸ್ಬಿಟ್ಟು ಮಾಡ್ತಾರೆ. ಇಲ್ಲ, ನಾವು ಇದೇ ಥರ ಮಾಡ್ತೀವಿ, ಚೆನ್ನಾಗಾಗುತ್ತೆ. ಗ್ರೈಂಡ್ರಿಗೆ ಹಾಕಲ್ಲ, ಈ ಥರ ಮಾಡ್ಕೊಂಡ್ಬಿಡ್ತೀವಿ. ಯಾಕಂತಂದರೆ ಇದು ಬೇಗನೆ ಆಗಿಬಿಡ್ತದೆ. ಗ್ರೈಂಡ್ರ್ ಒಳಗೆ ಸ್ವಲ್ಪ ಲೇಟ್ ಆಗ್ತದೆ, ಹಂಗಾಗಿ ಒಂದು 5 ನಿಮಿಷದಲ್ಲಿ ಮುಗಿದ್ಬಿಡುತ್ತೆ ಈ ಥರ.
ಬ್ಯಾಳಿ ಚೆನ್ನಾಗಿ ಮೆತ್ತ ಕುದೀತು ಅಂದರೆ ಬೇಗನೆ ಮುಗಿದ್ಬಿಡ್ತದೆ, ಟೈಮ್ ಹಿಡಿಯಲ್ಲ ಇದಕ್ಕೆ. ಹಾಗಾಗಿ ನಾವು ಜಾಸ್ತಿ ಗ್ರೈಂಡ್ರ್ ಯೂಸ್ ಮಾಡಲ್ಲ ಹೋಳಿಗೆ ಮಾಡಾಗ. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಹೋಳಿಗೆ ಮಾಡ್ತಾಯಿದ್ದೀನಿ. ಇವಾಗ ಮಧ್ಯಾಹ್ನ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಊಟಕ್ಕೆ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ನಮ್ಮ ಮನೇಲಿ ಯಾರೂ ಜಾಸ್ತಿ ಹೋಳಿಗೆ ತಿನ್ನಲ್ಲ, ನಾವೇ ತಿನ್ನೋದು, ಮಕ್ಕಳು ತಿಂತಾರೆ. ಅಷ್ಟು ಇಷ್ಟಪಡಲ್ಲ ಯಾರೂ ಹೋಳಿಗೆ, ನಮಗಂತೂ ಹೋಳಿಗೆ ಇಷ್ಟ. ಹಾಗಾಗಿ ನಾವು ಅಮಾವಾಸ್ಯೆ ಅದು ಬಂದರೆ ಸ್ವಲ್ಪ ಮಾಡ್ಕೋತೀವಿ ಹೋಳಿಗೆ ಹಬ್ಬಕ್ಕೆ. ನಮ್ಮ ಮನೆಯಲ್ಲಂತೂ ಜಾಸ್ತಿ ಯಾರೂ ತಿನ್ನಲ್ಲ, ಹೋಳಿಗೆನೇ ತಿನ್ನಲ್ಲ ನಮ್ಮ ಮನೆಯಲ್ಲಿ. ನೀ ಸರಿ ಬರ ಮೊದಲು 2 ದೇವರಿಗೆ ಮಾಡಿ ಇಟ್ಬಿಡ್ತೀನಿ. ಹಾಗಾಗಿ ಆಮೇಲೆ ನಾವು ಊಟ ಮಾಡ್ಕೊಳ್ಳೋದು ಅವಾಗ ಮಾಡ್ಕೊತೀವಿ. ದೇವರಿಗೆ ನೈವೇದ್ಯನ ಮಾಡಿ ಇಡ್ತೀನಿ ಇವಾಗ. ಮುಂದೆ ಈಗ ನೆಕ್ಸ್ಟ್ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ. ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೆಲ್ಲ ಬೆಂಗಳೂರಲ್ಲಿ. ಹೋಳಿಗೆ ರೆಡಿ ಮಾಡಿದ್ದೀನಿ. 2 ಹೋಳಿಗೆ ಮಾಡಿಬಿಟ್ಟು ನೈವೇದ್ಯ ನಾವು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅವಾಗ ಅಷ್ಟು ಮಾಡಿಕೊಂಡು ತೆಗೆದಿಟ್ಬಿಡ್ತೀವಿ. ಮಕ್ಕಳೆಲ್ಲ ಅಂದರೆ ಅವರು ತಣ್ಣನ್ನು ತಿನ್ನಲ್ಲ, ಬಿಸಿದೇ ಮಾಡಿಕೊಡು ಅಂತಾರೆ. ಹಂಗಾಗಿ ಅವಾಗೆ ಮಾಡಿಟ್ಬಿಡ್ತೀನಿ, ಅವಾಗೆ ಮಾಡಿ ಕೊಡ್ತೀನಿ, ತಿಂತಾರೆ. ಮಾಡಿ ಇಡಲ್ಲ ಹೋಳಿಗೆ. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಶಕ್ತಿಗಳನ್ನು ಹೊಂದಿದೆ. ಪ್ರತಿ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ